नीट परीक्षेसंदर्भातील गैरप्रकारांच्या विरोधात देशभर सुरू असलेलं आंदोलन आणि उपोषण सत्याग्रहाला प्रतिसाद देत केंद्र सरकारला निर्देश द्यावेत या मागणीसाठी शनिवारी AIDSO तर्फे आंदोलन करण्यात आले. यावेळी जिल्हाधिकाऱ्यांमार्फत राष्ट्रपतींना निवेदन सादर करण्यात आले. नीट UG परीक्षेशी संबंधित घडामोडींमुळे विद्यार्थ्यांमध्ये तीव्र चिंता आणि मानसिक तणाव निर्माण झाला आहे. देशभरातील विद्यार्थी, शिक्षक आणि पालक न्यायी व पारदर्शक परीक्षा पद्धतीसाठी आंदोलन करत आहेत. पर्यावरण कार्यकर्ते सोनम वांगचुक यांच्यासह अनेक जण जंतर मंतर येथे अनिश्चितकालीन उपोषण सत्याग्रह करत असून केंद्र सरकारने तात्काळ त्यांच्याशी संवाद साधून प्रश्न सोडवावा अशी मागणी करण्यात आली. ಓಕೆ ಸರ್ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೆದಿದೆ ನಮ್ಮ ದೇಶದಲ್ಲಿ. ನೀಟ್ ಅಕ್ರಮವನ್ನು ಖಂಡಿಸಿ ದೆಹಲಿಯಲ್ಲಿ ಕಳೆದ 29 ದಿನಗಳಿಂದ ಅನೇಕ ವಿದ್ಯಾರ್ಥಿ ಸಂಘಟನೆಗಳು, ಅದರಲ್ಲಿ AIDS ಅನ್ನೋ ಭಾಗ ಆಗಿದೆ, CJP ಇದೆ, ಇನ್ನು ಹಲವಾರು ವಿದ್ಯಾರ್ಥಿ ಸಂಘಟನೆಗಳಿದ್ದಾವೆ. ನೀಟಲ್ಲಿ ಏನು ಹಗರಣ ಆಗಿ 27 ಲಕ್ಷ ಮಕ್ಕಳಿಗೆ ಅನ್ಯಾಯ ಆಗಿದೆ, 20 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದನ್ನು ಖಂಡಿಸಿ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು, ಜವಾಬ್ದಾರಿ ತಗೋಬೇಕು ಮಕ್ಕಳ ಸಾವಿಂದು ಅಂಥೇಳಿ ಇಡೀ ದೇಶವ್ಯಾಪಿ ಏನು ಕೂಗೆದ್ದಿದೆ. ಆ ಕೂಗನ್ನು ಸರ್ಕಾರ ಇವತ್ತು ಹತ್ತಿಕ್ಕೋ ಪ್ರಯತ್ನ ಮಾಡಿದೆ. ಸರ್ಕಾರ ದೆಹಲಿ ಪೊಲೀಸರನ್ನ ಕಳಿಸಿ ಕಳ್ಳರ ರೀತಿ ಇನ್ನೂ ಬೆಳಗಿನ ಜಾವ 6 ಗಂಟೆಗೆ ಹಲವಾರು ಜನ ಹೋರಾಟಗಾರರು ಎದ್ದೇಳ್ತಾ ಇದ್ದಾರೆ. ಅಂಥ ಒಂದು ಟೈಮಲ್ಲಿ ಕಳೆದ 21 ದಿನಗಳಿಂದ ಉಪವಾಸ ಮಾಡಿ ಈಗಾಗಲೇ ದೈಹಿಕವಾಗಿ ಕುಗ್ಗಿ ಹೋಗಿರ್ತಕ್ಕಂಥ ಅವ್ರ ದೇಹ ಮಾತ್ರ ಕುಗ್ಗಿತ್ತು. ಸೋನಮ್ ವಾಂಗ್ಚುಕ್ ಒಬ್ಬ ವಿಜ್ಞಾನಿ, ಒಬ್ಬ ಶಿಕ್ಷಕ, ಅವರನ್ನು ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಸರ್ಕಾರದವರು ದೆಹಲಿ ಪೊಲೀಸ್ ಮುಖಾಂತರ ಹಿಡ್ಕೊಂಡು ಹೋಗಿದ್ದಾರೆ. ಅವ್ರು ಹೇಳ್ತಾರೆ ನಮಗವ್ರ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇದೆ, ಅವ್ರನ್ನ ನಾವು ಹಾಸ್ಪಿಟಲ್ನಾಗ ಇಡ್ತೀವಿ, ಅವರು ಚಿಕಿತ್ಸೆ ಮಾಡಿಸ್ತೀವಿ. ಇದು ಹೋರಾಟವನ್ನು ಸರ್ಕಾರ ಇವತ್ತು ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮಾಡ್ತಕ್ಕಂಥ ಒಂದು ಕಳ್ಳ ದಾರಿ, ಇದು ಕುಂಟ ನೆಪ. ಇದು ಏನು ಜುಲೈ 20ಕ್ಕೆ ದೆಹಲಿ ಪಾರ್ಲಿಮೆಂಟ್ ಚಲೋ ಹೋರಾಟಕ್ಕೆ ಕರೆ ಕೊಟ್ಟಿದ್ರು. ಇಡೀ ದೇಶವ್ಯಾಪಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪಾಲಕರು, ಹಿರಿಯರು, ಸಾಹಿತಿಗಳು, ಶಿಕ್ಷಕರು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದರು. ಆ ಒಂದು ಹೋರಾಟವನ್ನು ಹತ್ತಿಕ್ಕೋ ದೃಷ್ಟಿಯಿಂದ ಸರ್ಕಾರ ಈ ಒಂದು ಕ್ರಮ ಕೈಗೊಂಡಿದೆ. ನಾವು AIDSO ವಿದ್ಯಾರ್ಥಿ ಸಂಘಟನೆ ಸರ್ಕಾರದ ಈ ಒಂದು ನಡೆಯನ್ನು ಖಂಡಿಸ್ತಾ ಇದ್ದೀವಿ. ಇಮಿಡಿಯೇಟ್ಲಿ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು ಮತ್ತು ಹೋರಾಟಗಾರರೊಂದಿಗೆ ಯಾವ ಹೋರಾಟಗಾರರಿಗೂ ಯಾರು ಆದರೆ ಸರ್ಕಾರ ಜವಾಬ್ದಾರಿ ಆಗುತ್ತೆ. ಸರ್ಕಾರ ಜಾಗೃತಿ ವಹಿಸಬೇಕು. ಹೋರಾಟಗಾರರ ರಕ್ಷಣೆ ಆಗಬೇಕು, ಶೋಷಣೆ ಅಲ್ಲ, ಅವ್ರ ರಕ್ಷಣೆ ಆಗಬೇಕು. ಸರ್ಕಾರ ಇಮಿಡಿಯೇಟ್ಲಿ ಹೋರಾಟಗಾರರೊಂದಿಗೆ ಡೆಮೋಕ್ರೆಟಿಕ್ ಒಂದು ಸಂವಾದವನ್ನು ಆರಂಭಿಸಬೇಕು ಅಂತ AIDSO ವಿದ್ಯಾರ್ಥಿ ಸಂಘಟನೆ ಈ ಮುಖಾಂತರ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಮಹಾಂತೇಶ್ ಬಿಳೂರ್, AIDSO ಬೆಳಗಾವಿ जिल्हा संचालक. विद्यार्थ्यांचं भविष्य आणि शिक्षण व्यवस्थेवरील जनतेचा विश्वास अबाधित ठेवण्यासाठी राष्ट्रपतींनी हस्तक्षेप करून केंद्र सरकारला योग्य निर्देश द्यावेत असेही निवेदनात नमूद करण्यात आले आहे. विनोद कोलकार, KMM मराठी, बेळगाव. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.